ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಎಸ್ ಎಂ ನಂದೀಶ್, ಚಾಮರಾಜನಗರ. 2 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ 2 ವನ್ಯಧಾಮಗಳನ್ನು ಒಳಗೊಂಡಂತಹ ಚಾಮರಾಜನಗರ ಜಿಲ್ಲೆ ಕೇವಲ ಹುಲಿಗಳ ನಾಡಷ್ಟೇ ಅಲ್ಲ, ಇದು ಆನೆಗಳ ಬೀಡು ಹೌದು. ಏಕೆಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ. 2 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ, ಒಂದು BRT ಮತ್ತು ಒಂದು ಬಂಡೀಪುರ. ಹಾಗೆ ಕರ್ನಾಟಕದಲ್ಲಿ 6,000ಕ್ಕೂ ಹೆಚ್ಚು ಆನೆಗಳಿದ್ದರೆ ಚಾಮರಾಜನಗರ ಜಿಲ್ಲೆಯಲ್ಲಿ 40%ಕ್ಕೂ ಹೆಚ್ಚು ಆನೆಗಳಿರೋದು ಚಾಮರಾಜನಗರ ಜಿಲ್ಲೆಯಲ್ಲಿ. ಸುಮಾರು 2,500ಕ್ಕೂ ಹೆಚ್ಚು ಆನೆಗಳಿವೆ. ಬಂಡೀಪುರ ಇರ್ಬೋದು, BRT ಇರ್ಬೋದು, ಕಾವೇರಿ ವನ್ಯಧಾಮ ಇರ್ಬೋದು, ಮಲೆ ಮಹದೇಶ್ವರ ವನ್ಯಧಾಮ ಇರ್ಬೋದು. ಇವೆಲ್ಲವನ್ನು ಸೇರಿದರೆ ಸುಮಾರು 2,500ಕ್ಕೂ ಹೆಚ್ಚು ಆನೆಗಳು ಇವೆ. ಕರ್ನಾಟಕದಲ್ಲಿ 6,000ಕ್ಕೂ ಹೆಚ್ಚು ಇದ್ದರೆ ಚಾಮರಾಜನಗರ ಜಿಲ್ಲೆಯೊಂದರಲ್ಲೇ 2,500ಕ್ಕೂ ಹೆಚ್ಚು ಆನೆಗಳಿರೋದನ್ನು ನಾನು ಇಲ್ಲಿ ಗಮನಿಸ್ಬೋದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಇಲ್ಲಿ ಆನೆಗಳ ಸಂತತಿಗೆ ಬೇಕಾದಂತಹ ಒಂದು ಪೂರಕವಾದ ವಾತಾವರಣ ಇದೆ. ಆನೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಆ ಕಾಡಿನಲ್ಲಿ ಚೆನ್ನಾಗಿದೆ, ಮತ್ತು ಮೇವಿನ ಸೌಲಭ್ಯ ಇದೆ, ಮತ್ತು ಕಾರಿಡಾರ್ ಚೆನ್ನಾಗಿದೆ. ಮೈಸೂರು ಜಿಲ್ಲೆ ನಾಗರಹೊಳೆ ಇರ್ಬೋದು, ಮತ್ತು ಕೇರಳದ ವಯನಾಡು, ತಮಿಳುನಾಡಿನ ಮಧುಮಲೈ ಮತ್ತು ಸತ್ಯಮಂಗಲ, ಮತ್ತು ಚಾಮರಾಜನಗರ ಜಿಲ್ಲೆ BRT, ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ವನ್ಯಧಾಮ, ಹಾಗೆ ಚಾಮರಾಜನಗರ ಜಿಲ್ಲೆ ಕಾವೇರಿ ವನ್ಯಧಾಮ, ಇವೆಲ್ಲ ಒಂದಕ್ಕೊಂದು ಸಂಪರ್ಕ ಇರುವಂತಹ ಅರಣ್ಯ ಪ್ರದೇಶಗಳು. ಹಾಗಾಗಿ ಆನೆಗಳು ಸಾಮಾನ್ಯವಾಗಿ ವಲಸೆ ಜೀವಿಗಳು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿರ್ಬೋದು, ಕುಡಿಯೋ ನೀರನ್ನು ಹಾಸ್ಕೊಂಡಿರ್ಬೋದು, ಅಥವಾ ಬೇರೆ ಬೇರೆ ಅವು ಸಾಮಾನ್ಯ ಒಂದೇ ಕಡೆ ಇರೋದಿಲ್ಲ. ಈ ಎಲ್ಲದಕ್ಕೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಆನೆಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಹಾಗಾಗಿ ಆನೆಗಳ ಆವಾಸ ಸ್ಥಾನ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ. ಆನೆಗಳ ಅಭಿವೃದ್ಧಿಗೆ, ಒಂದು ಸಂತಾನಾಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣ ಇದೆ. ಜೊತೆಗೆ ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿದೆ, ಸಂರಕ್ಷಣಾ ಕ್ರಮಗಳು, ಅದು ಸಹ ಈ ಒಂದು ಆನೆಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. 50% ವನ್ಯಜೀವಿ ಆವಾಸಸ್ಥಾನ ಇದೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ. ಇಲ್ಲಿ ನಿಮಗೆ ಎಲ್ಲರಿಗೂ ತಿಳಿದ ಹಾಗೆ ಇಲ್ಲಿ ಹುಲಿಗಳು ಮತ್ತು ಆನೆಗಳ ಸಂಖ್ಯೆನೂ ಭಾಳ ಜಾಸ್ತಿ ಇದೆ. ಈ ಆನೆಗಳದು ನಮ್ಮ ಇಡೀ ಕರ್ನಾಟಕದಲ್ಲಿ ಏನೊಂದು 6,000 ಆನೆ ಇದೆ. ಅದರಲ್ಲಿ 2,500 3 ಸಾವಿರ ಆನೆ ಈ ಭಾಗದಲ್ಲಿನೇ ಚಾಮರಾಜನಗರದ ಬಂಡೀಪುರ ಟೈಗರ್ ರಿಸರ್ವು ಮತ್ತು BRT ಟೈಗರ್ ರಿಸರ್ವು, MM ಹಿಲ್ಸು ಮತ್ತು ಕಾವೇರಿ ಭಾಗಗಳಲ್ಲಿ ಕಂಡುಬರ್ತದೆ. ಸೊ ಇದರಿಂದ ಇಲ್ಲಿ ಏನಾಗಿದೆ, ಇದು ಮೈಸೂರು ಎಲಿಫೆಂಟ್ ಝೋನದ್ದು ಒಂದು ಭಾಗ. ಸೊ ಈ ಮೈಸೂರು ಎಲಿಫೆಂಟ್ ಝೋನಲ್ಲಿ ಇಲ್ಲಿ ಒಳ್ಳೆಯ ಆವಾಸಸ್ಥಾನ ಇರೋದು, ಇಲ್ಲಿ ಅದಕ್ಕೆ ಒಳ್ಳೆ ಹ್ಯಾಬಿಟ್ಯಾಟ್ ಇರೋದು, ಒಳ್ಳೆ ಗ್ರಾಸ್ಲ್ಯಾಂಡ್ಸ್ ಇರೋದ್ರಿಂದ ಮತ್ತು ಒಳ್ಳೆಯ ನೀರಿನ ಒಂದು ಸಿಗೋದ್ರಿಂದ ಈ ಆನೆಗಳಿಗೆ ಮತ್ತು ತಿರುಗಾಡಲಿಕ್ಕೆ ಅನ್ಡಿಸ್ಟರ್ಬ್ಡ್ ಏರಿಯಾ ಇರೋದ್ರಿಂದ ಇಲ್ಲಿ ಬಹಳಷ್ಟು ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆಮೇಲೆ ನಮ್ಮ ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನೋದು ಒಂದು ಪ್ರೋಗ್ರಾಮು ಸ್ಟಾರ್ಟ್ ಮಾಡಿದ್ದೀವಿ. ಇದು ಪ್ರಾಜೆಕ್ಟ್ ಎಲಿಫೆಂಟು ಬೇಸಿಕಲಿ ಆನೆಗಳ ಸಂರಕ್ಷಣೆ ಬಗ್ಗೆ, ಅದರ ಕನ್ಸರ್ವೇಷನ್ ಬಗ್ಗೆ. ಸೊ ಈ ಪ್ರಾಜೆಕ್ಟ್ ಎಲಿಫೆಂಟು ನಮಗೆ ಫಂಡ್ಸ್ ಎಲ್ಲ ಕೊಡ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಸೇರ್ನು ಇದರಲ್ಲಿ ಇರ್ತದೆ. ಸೊ ಇದರಿಂದ ನಾವು ಏನು ಮಾಡ್ತಾಯಿದ್ದೀವಿ, ಈ ಭಾಗದಲ್ಲಿ ಕ್ರಮೇಣ ಏನು ಈ ಸಂರಕ್ಷಣೆ, ಈ ಪ್ರದೇಶಗಳನ್ನು ಒಳ್ಳೆ ಕಟ್ಟುನಿಟ್ಟಾಗಿ ಮೇಂಟೈನ್ ಮಾಡಿದ್ರಿಂದ ಸೊ ಈ ಭಾಗದಲ್ಲಿ ಸುಮಾರು ನಮ್ಮ BRT ಟೈಗರ್ ರಿಸರ್ವ್ ತೊಗೊಂಡ್ರೆ ಈಗ ಸುಮಾರಷ್ಟು ಒಂದು 800ಕ್ಕಿಂತ ಮೇಲೆ ಆನೆಗಳು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಆನೆ ಮಾನವ ಸಂಘರ್ಷ ಕೆಲ ದಿನಗಳ ಹಿಂದೆ ಹೆಚ್ಚಾಗಿತ್ತು. ಅದನ್ನು ತಡೆಗಟ್ಟೋದಕ್ಕೋಸ್ಕರ ಅರಣ್ಯ ಇಲಾಖೆ ಅರಣ್ಯ ಪ್ರದೇಶಗಳ ಕಾಡಂಚಿನಲ್ಲಿ ಒಂದು ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಅಥವಾ ಸೋಲಾರ್ ತಂತಿ ಇರ್ಬೋದು, ಅಥವಾ ಆನೆ ಕಂದಕ ಇರ್ಬೋದು, ಹೀಗೆ ನಾನಾ ರೀತಿಯ ಒಂದು ಸಂರಕ್ಷಣಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಹಾಗಾಗಿ ಆನೆಗಳು ಹೆಚ್ಚು ಸಂರಕ್ಷಣೆಗೆ ಒಳಪಡುವಂತಹ ಒಂದು ಜಿಲ್ಲೆ ಅಂತಂದರೆ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ. ಇದಲ್ಲದೆ 80 ಮತ್ತು 90ರ ದಶಕದಲ್ಲಿ ಕಾಡುಗಳ ವೀರಪ್ಪನ ಏನಿದೆ, ಸುಮಾರು ಅವನು 2,000ಕ್ಕೂ ಹೆಚ್ಚು ಆನೆಗಳನ್ನು ಕೊಂದಿದ್ದ. ಹಾಗಾಗಿ ಆನೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಭಾವನೆ ಎಲ್ಲರಲ್ಲಿತ್ತು. ಆದರೆ ಚಾಮರಾಜನಗರ ಆತ ಹತನಾದ ನಂತರ ಚಾಮರಾಜನಗರಲ್ಲಿರ್ತಕ್ಕಂಥ ವಾತಾವರಣ ಮತ್ತು ಕೈಗೊಂಡ ಸಂರಕ್ಷಣಾ ಫಲವಾಗಿ, ಏನು ಕ್ರಮಗಳ ಫಲವಾಗಿ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಆನೆಗಳ ಸಂತತಿ ಹೆಚ್ಚಾಗಿದೆ. ಇದಕ್ಕೆ ಅರಣ್ಯ ಇಲಾಖೆ ಇರ್ಬೋದು, ಅಥವಾ ರೈತರಿರ್ಬೋದು, ಅಥವಾ ಸೋಲಿಗರಿರ್ಬೋದು, ಎಲ್ಲರ ಸಹಕಾರ ಇದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಆನೆಗಳನ್ನು ನಾವು ಅದನ್ನು ದಾಟಿಸ್ಬೇಕಾದ್ರೆ, ಆನೆಗಳು ಸಂರಕ್ಷಣೆಯನ್ನು ಮಾಡಿ ಮುಂದಿನ ಪೀಳಿಗೆಗೆ ಕೊಡಬೇಕಾದ್ರೆ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಯಾಕೆಂದರೆ ನಾವು ಹುಲಿಗಳ ಸಂತತಿ ಕಡಿಮೆ ಆಗಿದೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಅಂತಂತ ಹೇಳ್ತೀವಿ. ಹಾಗೆ ಆನೆಗಳ ಸಂಖ್ಯೆನೂ ಸಹ ಕಡಿಮೆ ಆಗ್ಬೋದು ಒಂದೊಂದು ದಿನ. ಹಾಗಾಗಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಎಲ್ಲರ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲೆ ನಿಜಕ್ಕೂ ಹೆಮ್ಮೆ ಪಡಬಹುದಂತಹ ಒಂದು ಸಂಗತಿ. ಯಾಕೆಂತಂದರೆ ಇವತ್ತು ಆನೆಗಳ ದಿನಾಚರಣೆ.
ಈ ಈ ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮಹತ್ವದ ಬಗ್ಗೆ ಎಲ್ಲ ಕಡೆ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ನಡೀತವೆ. ಹಾಗಾಗಿ ಚಾಮರಾಜನಗರ ಜಿಲ್ಲೆಯನ್ನು ಉದಾಹರಣೆಗೆ ತಗೊಂಡು ಇಲ್ಲಿ ಯಾವ ರೀತಿ ಒಂದು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಅವುಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ನಡೆಸಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಿದ್ರೆ ನಿಜಕ್ಕೂ ಒಂದು ಆನೆಗಳ ಒಂದು ಸಂತತಿಯನ್ನು ಉಳಿಸೋದಕ್ಕೆ ಒಂದು ಮಾದರಿ ಆಗ್ಬೋದು ಅಂತ ಹೇಳ್ಬೋದಾಗಿದೆ. ಎಸ್ ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.